ನೆಲದ ಮೇಲೆ ಮಲಗಿದ್ದೇನೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೇನೆ. ಅಲ್ಲಿಯ ವಿದ್ಯಾರ್ಥಿ ಯುವ ಸಮುದಾಯದೊಟ್ಟಿಗೆ ಬರೀ ಅನ್ನದ ತುತ್ತು ಮಾತ್ರ ಅಲ್ಲ, ನಾನು ಹಂಚಿಕೊಂಡಿರುವುದವರ ಕನಸು, ಕಾಪುರ, ಕಣ್ಣೀರನ್ನು ಹಂಚಿಕೊಂಡಿದ್ದೇನೆ. ಇವತ್ತು ದೇಶದಲ್ಲಿ ಕೋಮುವಾದ ತಾಂಡವವಾಗ್ತಿದೆ, ನಿರುದ್ಯೋಗ ಮಿತಿ ಮೀರಿದೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದು ಒಂದು ಅಧಿಕಾರ ಅನ್ನೋ ಭಾವನೆ ನನ್ನಲ್ಲಿಲ್ಲ. ಅಧ್ಯಕ್ಷರಾದಂತ ಉದಯ್ ಭಾನು ಚಿಬ್ರವರೇ, ರಾಷ್ಟ್ರೀಯ ಉಸ್ತುವಾರಿಗಳಾದಂತ ನಮ್ಮ ಭಂಡಾರಿರವರೇ, ನಮ್ಮ ಸಹೋದರರು ಹಾಗೂ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತ ಬಿ.ವಿ. ಶ್ರೀರಣ್ಣನವರೇ, ಯುವ ಕಾಂಗ್ರೆಸ್ನ ಈಗ ತಾನೇ ನನಗೆ ಫ್ಲಾಗ್ ಹಸ್ತಾಂತರ ಮಾಡಿದಂತ ಮೊಹಮ್ಮದ್ ನಲ್ಪಾಡ್ ಅವರೇ, ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ರಿಜ್ವಾನ್ ಸಾಹೇಬ್ರೆ ಹಾಗೂ ಮಾಜಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಬಸನಗೌಡ ಪಾದಲ್ರಿ ಅವರೇ, ನಂಜಯ್ಯ ಮಠ ಸಾಹೇಬ್ರೆ, ರೇವಣ್ಣ ಸಾಹೇಬ್ರೆ, ಉಗ್ರಪ್ಪ ಸಾಹೇಬ್ರೆ, ವಿನಯ್ ಕುಲಕರ್ಣಿ ಸಾಹೇಬ್ರೆ, ವೇದಿಕೆಯಲ್ಲಿರುವಂತ ಎಲ್ಲ ವಿನಯ್ ಕುಮಾರ್ ಸರ್ಕೆ ಸಾಹೇಬ್ರೆ, ಮತ್ತಿಕಟ್ಟಿ ಸಾಹೇಬ್ರೆ, ಬಿ ಎಲ್ ಶಂಕರ್ ಸಾಹೇಬ್ರೆ, ಸಂದೀಪ್ ಅವರೇ, ರಾಷ್ಟ್ರೀಯ ಎಸಿ ಸೆಕ್ರೆಟರಿ ಆದಂತ ಸಂದೀಪ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಸಹೋದರರೇ ಹಾಗೂ ಮುಖ್ಯವಾಗಿ ಯುವ ಕಾಂಗ್ರೆಸ್ನ ಪಕ್ಷದ ಜೀವನಾಡಿಯಾಗಿರುವ ಹೆಚ್ಚಿನ ಯುವ ಕಾಂಗ್ರೆಸ್ ಕಾರ್ಯಕರ್ತರೆ, ಇಂದು ನಾನು ನಿಮ್ಮ ಮುಂದೆ ಅಪಾರ ಹೆಮ್ಮೆ ಮತ್ತು ಕರುನಾಡಿನ ಯುವ ಸಮೂಹಕ್ಕೆ ಸೇವೆ ಮಾಡುವ ಬದ್ಧತೆಯೊಂದಿಗೆ ನಿಮ್ಮೆದುರಿಗೆ ನಿಂತಿದ್ದೇನೆ. ಶತಮಾನದ ಇತಿಹಾಸ ಹೊಂದಿರೋ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ತ್ಯಾಗ, ಬಲಿದಾನ, ಹೋರಾಟ, ಚಳುವಳಿಗಳಿಂದ ಕಟ್ಟಿದ ಅವಮಾನ, ತಿರಸ್ಕಾರಗಳನ್ನು ಮೆಟ್ಟಿ ನಿಂತು ಸ್ವಾಭಿಮಾನ, ಎದೆಗಾರಿಕೆಯಿಂದ ಪಕ್ಷವನ್ನು ಕಟ್ಟುತ್ತಲೇ ಯುವಜನರ ಬದುಕನ್ನು ಮತ್ತು ಭವಿಷ್ಯವನ್ನು ರೂಪಿಸುತ್ತಲೇ ಪ್ರಜಾಸತ್ತಾತ್ಮಕ ದೇಶವನ್ನು ಕಟ್ಟಿ ನಿಲ್ಲಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಎಂಬ ಆಲದ ಮರದ ಬೇರುಗಳೇ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್. ಹೋರಾಟ ಚಳುವಳಿಗಳಿಗೆ ಈ ಬೇರಿಗೆ ನೀರು ಗೊಬ್ಬರ. ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅನ್ನೋ ಹುದ್ದೆಗೆ ನಾನು ಅರ್ಹ ಅಂತ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಯುವತಿಯರಿಗೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದು ಒಂದು ಅಧಿಕಾರ ಅನ್ನೋ ಭಾವನೆ ನನ್ನಲ್ಲಿಲ್ಲ. ನಿಜ ಹೇಳಬೇಕು ಅಂದ್ರೆ ಇದು ದೊಡ್ಡ ಜವಾಬ್ದಾರಿ ಅಂತ ನಾನು ಸ್ವೀಕರಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕರಲ್ಲಿ ಒಬ್ಬರಾದ ದಿವಂಗತ ರಾಜೀವ್ ಗಾಂಧಿ ಒಂದು ಮಾತು ಹೇಳಿದ್ದಾರೆ, ಯುವ ಜನಾಂಗ ಅನ್ನೋದು ಈ ದೇಶದ ಭವಿಷ್ಯ ಮಾತ್ರವಲ್ಲ, ವರ್ತಮಾನ ಕೂಡ ಅಂತ. ಇದು ನನ್ನ ಭಾವನೆ ಕೂಡ. ಇದನ್ನು ನಾನು ಕಳೆದ 16 ವರ್ಷಗಳ ಕಾಲ NSY ಮತ್ತು ಯೂತ್ ಕಾಂಗ್ರೆಸ್ ಮೂಲಕ ಸಮುದಾಯದಲ್ಲಿ ನಿರಂತರವಾಗಿ ಬೆಳೆಯುತ್ತಾ ನಿಂತಿರುತ್ತೇನೆ. ಹಿಂದುಳಿದ ವರ್ಗಗಳ ಮತ್ತು ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಲ್ಲಿ ನೆಲದ ಮೇಲೆ ಮಲಗಿದ್ದೇನೆ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೇನೆ. ಅಲ್ಲಿಯ ವಿದ್ಯಾರ್ಥಿ ಯುವ ಸಮುದಾಯದೊಟ್ಟಿಗೆ ಬರೀ ಅನ್ನದ ತುತ್ತು ಮಾತ್ರ ಅಲ್ಲ, ನಾನು ಹಂಚಿಕೊಂಡಿರುವುದವರ ಕನಸು, ಕಾಪುರ, ಕಣ್ಣೀರನ್ನು ಹಂಚಿಕೊಂಡಿದ್ದೇನೆ. ಅದಕ್ಕಾಗಿ ರಾಜೀವ್ ಗಾಂಧಿ ಅವರು ಹೇಳಿದ ಈ ಮಾತು ಬಗ್ಗೆ ನನಗೆ ನೆನಪಾಗುತ್ತೆ. ನಾಳೆ ಯೋಚಿಸೋಣ ಎಂದು ನೆಮ್ಮದಿಯಾಗಿ ಇರುವ ದಿನಗಳು ನಾವು ಕಂಡಿಲ್ಲ ಎಂದು ಸ್ಪಷ್ಟವಾಗಿರುವ ನನಗಿದೆ. ಇವತ್ತು ದೇಶದಲ್ಲಿ ಕೋಮುವಾದ ತಾಂಡವವಾಗ್ತಿದೆ, ನಿರುದ್ಯೋಗ ಮಿತಿ ಮೀರಿದೆ. ಕೈಯಲ್ಲಿ ಕೆಲಸ ಇಲ್ಲದ ಯುವಕರು ಹಾದಿ ತಪ್ಪಿ ಕೂತಿದ್ದಾರೆ. ಡ್ರಗ್ ಮಾಫಿಯಾ ಒಳಗೆ ದೇಶವನ್ನು ದುರ್ಬಲಗೊಳಿಸುತ್ತಿದೆ. ಆಳುವ ವರ್ಗ ಯಾವುದನ್ನು ಲೆಕ್ಕಿಸದೆ ತಮ್ಮ ಅಜೆಂಡಾ ಈಡೇರಿಸಿಕೊಳ್ಳುತ್ತಿದೆ. ಕೆಲವೇ ಶ್ರೀಮಂತರನ್ನು ಪೋಷಿಸುತ್ತಾ ಕಾಯಕದಲ್ಲಿ ಬಿಸಿಯಾಗಿದೆ. ಇಂಥ ಸಿಚುವೇಶನ್ ಸರಿ ಮಾಡದೆ ಉತ್ತಮ ಭವಿಷ್ಯ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ದೇಶದ ಜನಸಂಖ್ಯೆ ಯುವಕರು 65% ಇರುವ ಸಮುದಾಯ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗ. ನಾನು ಕಟ್ಟುವ ಮನಸ್ಥಿತಿಯೇ ಇಲ್ಲದ ಚಾಯವಾಲಗಳು ದೇಶದ ಚುಕ್ಕಾಣಿ ಹಿಡಿದ ಪರಿಣಾಮ ದೇಶದಲ್ಲಿ ನಿರುದ್ಯೋಗ ಸೃಷ್ಟಿ ಅತಿ ಹೆಚ್ಚಾಗಿದೆ. ಪಕ್ಷತೆ ಪಕ್ಕದಲ್ಲೇ ಇರುವ ಚೀನಾದಲ್ಲಿ ಅಭಿವೃದ್ಧಿಯಲ್ಲಿ ಸಿಕ್ಕಾಪಟ್ಟೆ ಮುಂದುವರೆದಿದೆ. ಆದರೆ ಒಳ್ಳೆಯ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸುವ ದೂರದೃಷ್ಟಿ ಈ ಚಾಯವಾಲಗಳಿಗೆ ಇಲ್ಲ. ಹೀಗಾಗಿಯೇ ಇಲ್ಲಿ ಉದ್ಯೋಗ ಬೆಳೆಯುತ್ತಿಲ್ಲ. ಹೊಸ ಯೋಜನೆ, ಹೊಸ ತಂತ್ರಜ್ಞಾನ ದೇಶದಲ್ಲಿ ಕಾಣುತ್ತಿಲ್ಲ. ಯುವ ಸಮುದಾಯ ಕಂಗಾಲಾಗಿ ನಿಂತು
ಮೋದಿ ಮೀಡಿಯಾದ ಬೆಂಬಲ, ಪ್ರಪೋಗಾಂಡ ಸಿನಿಮಾಗಳು, ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಮಾಹಿತಿಯನ್ನ ಅತಿ ಹೆಚ್ಚಾಗಿ ಸೃಷ್ಟಿ ಮಾಡುತ್ತಿದ್ದಾರೆ. ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ, ಇದಕ್ಕೆ ಕೋಮುವಾದ ಎಂಬ ಮದವೇರಿಯ ಕೂಳಿಯನ್ನ ನುಗ್ಗಿಸಿ ಬಿಟ್ಟಿದ್ದಾರೆ ಈ ದೇಶದ ಕೆಲವು ನಾಯಕರುಗಳು. ಅದು ನಾಡಿನ ಸಾಮರಸ್ಯವನ್ನು ಕಡದಿ ಕಲಕಿ ಹಾಳು ಮಾಡುತ್ತಿದ್ದಾರೆ. ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ತಮ್ಮ ಹುನ್ನಾರಕ್ಕೆ ಯುವ ಸಮುದಾಯವನ್ನು ದಾಳವಾಗಿ ಬೆಳೆಸಿಕೊಳ್ಳುತ್ತಾ ವ್ಯವಸ್ಥಿತ ಷಡ್ಯಂತ್ರವನ್ನು ಯಶಸ್ವಿಯಾಗಿ ಈ ನಾಯಕ ನಡೆಸುತ್ತಿದ್ದಾರೆ. ಆದರೆ ಭಾರತ ಎಂಬ ಸಾಮರಸ್ಯದ ಬೀಡಿನ ಮಣ್ಣಿನ ಗುಣ ವ್ಯಾಪಾರಿ ಮನೋಭಾವದ ದಳ್ಳಾಳಿಗಳಿಗೆ ಗೊತ್ತಿಲ್ಲ. ಈ ಹಿಂದೆ ಸಿದ್ದಿ ಇಲಾಲ್ ಎಂಬ ಮುಸ್ಲಿಂ ಸೇನಾಧಿಕಾರಿ ಶಿವಾಜಿ ಮಹಾರಾಜನ ನೆಚ್ಚಿನ ಸರದಾರನಾಗಿದ್ದ. ಕರ್ನಾಟಕದಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ದಿವಾನ್ ಪೂರ್ಣಯ್ಯನವರು ಆಡಳಿತ ನಡೆಸುತ್ತಿದ್ದರು. ಈ ನೆಲದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಸಿಖ್ ಎಲ್ಲ ಸಮುದಾಯಗಳು ಈ ನಾಡಿಗಾಗಿ ಹೋರಾಡಿದ್ದಾರೆ. ಇಂದಿಗೂ ಅನ್ಯೂನ್ಯವಾಗಿದ್ದಾರೆ. ಬಸವಣ್ಣನವರು, ಬುದ್ಧನವರು, ಅದೇ ರೀತಿ ವಿವೇಕಾನಂದರ ಯೋಚನೆ ನಮ್ಮಲ್ಲಿ ಬಹಳ ಮುಖ್ಯವಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೇವಲ ಒಂದು ಪಕ್ಷವಲ್ಲ, ಇದು ಒಂದು ಚಳುವಳಿ. ಮಹಾನ್ ನಾಯಕರ ತ್ಯಾಗಗಳಿಂದ ಬರೆಯಲ್ಪಟ್ಟ ಇತಿಹಾಸ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಕಾಂಗ್ರೆಸ್. ಈ ರಾಷ್ಟ್ರದ ಅಡಿಪಾಯ ನಿರ್ಮಿಸಿದ್ದು ಕೂಡ ಕಾಂಗ್ರೆಸ್. ಭಾರತಕ್ಕೆ ಅತ್ಯಂತ ಪರಿವರ್ತನಕಾರಿ ನಾಯಕರನ್ನು ನೀಡಿದ್ದು ಕೂಡ ಕಾಂಗ್ರೆಸ್ನೇ. ಶ್ರೀ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಸಾವಿರಾರು ಕಿಲೋಮೀಟರ್ಗಳನ್ನು ನಡೆದರು. ಅಧಿಕಾರಕ್ಕಾಗಿ ಅಲ್ಲ, ಆದರೆ ಐಕ್ಯತೆ ಮತ್ತು ಸತ್ಯಕ್ಕಾಗಿ. ರಾಹುಲ್ ಗಾಂಧಿ ಅವರದಷ್ಟು ದ್ವೇಷದ ರಾಜಕಾರಣ, ಅವರದ್ದು ಪ್ರೀತಿಯ ರಾಜಕಾರಣ. ಯಾವತ್ತೂ ಕೂಡ ಪ್ರೀತಿ ಹಂಚುವಂತ ಕೆಲಸವನ್ನ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಈ ಸಂದೇಶವನ್ನ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗುವ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ ಮಾಡುತ್ತೆ. ಅಂದ್ರೆ ಪ್ರೀತಿ ಹಂಚುವ ಕೆಲಸವನ್ನ ಪ್ರತಿ ಜಿಲ್ಲೆಗೆ, ತಾಲೂಕು, ಬ್ಲಾಕ್ ಮಟ್ಟಕ್ಕೂ, ಹಳ್ಳಿ ಮಟ್ಟಕ್ಕೂ ಕಾರ್ಯಕರ್ತರನ್ನು ಕರೆದೊಯ್ಯುವ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ ಮಾಡುತ್ತೆ. ಈ ಸಂದೇಶವನ್ನು ಎಲ್ಲ ಬ್ಲಾಕಿನ ಅಸೆಂಬ್ಲಿಯ ಜಿಲ್ಲಾಧ್ಯಕ್ಷರುಗಳು ತಮ್ಮ ಹಳ್ಳಿಗಳಲ್ಲಿ ಈ ಒಂದು ದೇಶ ಕಟ್ಟುವ ಮತ್ತೆ ಪಕ್ಷ ಕಟ್ಟುವ ಕೆಲಸವನ್ನ ಮಾಡೇ ಮಾಡ್ತೇವೆ ಎಂದು ನಂಬಿಕೆ ಇಟ್ಟಿದ್ದೇವೆ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ತತ್ವವನ್ನು ಚಾಚು ತಪ್ಪದೆ ಆಡಳಿತದಲ್ಲಿ ಜಾರಿ ತರುತ್ತಿದ್ದಾರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಇಡೀ ಜಗತ್ತಿನಲ್ಲೇ ಮಾದರಿಯಾಗಿದೆ. ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಕರ್ನಾಟಕವು ನಿಜವಾದ ಜನಪರ ಆಡಳಿತ ಹೇಗಿರುತ್ತೆ ಎಂಬುದನ್ನು ತೋರಿಸಿದೆ. ನಮ್ಮ ಮಾನ್ಯ ಗುರುಗಳು, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿಯೊಂದು ಸವಾಲಿನಲ್ಲೂ ದೃಢವಾಗಿ ನಿಂತಿರುವ ನಾಯಕ. ನಮ್ಮ ಪಕ್ಷ, ನಮ್ಮ ಮೌಲ್ಯಗಳು, ನಮ್ಮ ಜನರನ್ನು ರಕ್ಷಿಸುತ್ತಿದ್ದಾರೆ. ಅವರ ಸ್ಥಿರತೆ, ಅವರ ದೃಷ್ಟಿಕೋನ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರ ಅಚಲ ನಿಷ್ಠೆ ಕರ್ನಾಟಕದ ಪ್ರತಿಯೊಬ್ಬ ಕಾರ್ಯಕರ್ತನು, ಪ್ರತಿಯೊಬ್ಬ ನಾಯಕನು, ನಮ್ಮ ಪ್ರತಿಯೊಬ್ಬ ಯುವಕರಿಗೆ ಅವರ ಸ್ಫೂರ್ತಿ. ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳುವಂತೆ ನಿಷ್ಠೆ ಮತ್ತು ಕಠಿಣ ಪರಿಶ್ರಮ ಯಾವಾಗಲೂ ಫಲ ನೀಡುತ್ತದೆ ಎನ್ನುವುದಕ್ಕೆ ಒಂದು ಉದಾಹರಣೆ ಯುವ ಕಾಂಗ್ರೆಸ್ನ ಎಲ್ಲ ನಾಯಕರು. ಅದೇ ತತ್ವವನ್ನು ನಾವು ಯುವಕರು ಅನುಸರಿಸಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬ್ಲಾಕ್ ಅಧ್ಯಕ್ಷರಿಂದ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯುವ ಕಾಂಗ್ರೆಸ್ಸಿನ ಅಸೆಂಬ್ಲಿ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಚುಕ್ಕಾಣಿ ಹಿಡಿದಂತ ಬಿ ವಿ ಶ್ರೀನಿವಾಸರವರು ಕರುನಾಡಿನ ಹೆಮ್ಮೆಯ ಸ್ಫೂರ್ತಿಯಾಗಿದ್ದಾರೆ. ನಮ್ಮ ಮುಂದಿನ ಹೋರಾಟಕ್ಕೆ ಯುವ ಕಾಂಗ್ರೆಸ್ ಸೇವೆಯ ಬೆಂಬಲ, ಒಗ್ಗಟ್ಟು, ಕಾಂಗ್ರೆಸ್ ಪಕ್ಷದ ಸಮಸ್ತ ನಾಯಕರ ಆಶೀರ್ವಾದ ನಮಗೆ ಬೇಕಿದೆ. ಇಷ್ಟು ಸಿಕ್ಕರೆ ನನ್ನ ಸಮಸ್ತವನ್ನು ಪಣಕ್ಕಿಟ್ಟು ಕುವೆಂಪುರವರು ಹೇಳಿರುವ ಕವಿವಾಣಿಯಾಗೆ ಕರ್ನಾಟಕ ಎಂಬುದೇನು ಹೆಸರೇ ಪರಿಯ ಮಣ್ಣಿಗೆ ಮಂತ್ರ ಕಾಣ, ಶಕ್ತಿ ಕಾಣ, ತಾಯಿ ಕಾಣ, ದೇವಿ ಕಾಣ, ಬೆಂಕಿ ಕಾಣ, ಸಿಡಿಲು ಕಾಣ ಅನ್ನೋದನ್ನ ಕರ್ನಾಟಕದ ಈ ಯುವ ಪಡೆಗೆ ಪಡೆಯೊಂದಿಗೆ ಸಾಬೀತು ಮಾಡಿ ಖಂಡಿತ ತೋರಿಸುತ್ತೇನೆ. ಮಹಾತ್ಮ ಗಾಂಧಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅಂತ ದಿವ್ಯ ಚೇತನಗಳು ತೋರಿದ ಹಾದಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ, ಶ್ರೀಮತಿ ಸೋನಿಯಾ ಗಾಂಧಿರವರ, ಶ್ರೀಮತಿ ರಾಹುಲ್ ಗಾಂಧಿರವರ ಮಾರ್ಗದರ್ಶನ ಹಾಗೂ ರಾಜ್ಯದ ನಾಯಕರುಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ, ಸಿದ್ದರಾಮಯ್ಯ ಸಾಹೇಬರ ಮಾರ್ಗದರ್ಶನ ಯುವ ಸಮುದಾಯವನ್ನು ಮುನ್ನಡೆಸಲು ಶಕ್ತಿ ಮೀರಿ ಪ್ರಯತ್ನಿಸಿದ್ದೇನೆ ಎಂದು ನಾನು ನಿಮ್ಮೆಲ್ಲರ ಎದುರು ಪ್ರಮಾಣ ಮಾಡಿ ಹೇಳ್ತಿದ್ದೇನೆ. ನಮ್ಮಿಡೀ ಯುವ ಕಾಂಗ್ರೆಸ್
ಪಡೆ ಒಟ್ಟಾಗಿ ಖಂಡಿತವಾಗಿಯೂ ಮುಂದೆ ನುಡಿಯೋಣ. ಪ್ರತಿ ಬೂತ್ ನಲ್ಲೂ ನಮ್ಮ ನಾಯಕರು ಹೇಳಿದಂಗೆ ಪ್ರತಿ ಬೂತ್ ನಲ್ಲೂ ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡೇ ಮಾಡೋಣ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ, ಎಲ್ಲರನ್ನ ಒಟ್ಟಾಗಿ ತಗೊಂಡೋಗ್ಬೇಕು, ಯಾವತ್ತೂ ಕೂಡ ಯುವ ಕಾಂಗ್ರೆಸ್ ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ. ನಾನು ನನ್ನ ಗುರುಗಳ ಆಶೀರ್ವಾದದಿಂದ ಯಾವಾಗ ಕೂಡ ಒಂದ್ ಮಾತು ಹೇಳಕ್ ಇಚ್ಛೆ ಪಡ್ತೇನೆ, ಯಾವತ್ತೂ ಕೂಡ ಕಷ್ಟ ಅಂತ ಸಂದರ್ಭದಲ್ಲಿ ನಾನು ಹಿಂದೆ ನಿಂತಿದ್ದೇನೆ ಅಂತ ಎಲ್ಲರ ಸಮ್ಮುಖ ಮೆಸೇಜ್ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಸಾಹೇಬರು. ಅವ್ರು ಸಿಕ್ಕ ನಂತರ ನನ್ನ ವಿದ್ಯಾಭ್ಯಾಸಕ್ಕಿರ್ಬೋದು, ಪ್ರತಿಯೊಂದು ಹೆಜ್ಜೆಯಲ್ಲಿರ್ಬೋದು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದೊಂದಿಗೆ ಪಿ ವಿ ಶ್ರೀನಿವಾಸ್ ಅವರ ಗೈಡೆನ್ಸ್ ಅಲ್ಲಿ ಮತ್ತೆ ಯಾವುದೇ ಕಾರ್ಯಕ್ರಮ ನಾನು NSUನಲ್ಲಿ 2 ಬಾರಿ ಅಧ್ಯಕ್ಷರಾಗಬೇಕು ಅಂತಂದ್ರೆ ನನಗೆ ತಿದ್ದಿ ಬುದ್ಧಿ ಹೇಳಿದ್ದು ನನ್ನ ಮತ್ತೋರ್ವ ಸಹೋದರರು ಗುರುಗಳಾದಂತ ಡಿ ಕೆ ಸುರೇಶ್ ರಾಯರು. ಅವರು ನನಗೆ ಯಾವತ್ತೂ ಕೂಡ ಪ್ರೀತಿಯಿಂದ ಹಂಬಲದಿಂದ ಬುದ್ಧಿ ಹೇಳಿಲ್ಲ. ನನಗೆ ಯಾವ ರೀತಿ ಬುದ್ಧಿ ಹೇಳ್ಬೇಕು ಅಂತ ಅವ್ರಿಗೆ ಮಾತ್ರ ಗೊತ್ತಿತ್ತು. ಅವ್ರದೇ ರೀತಿಯಲ್ಲಿ ನನ್ನ ಬುದ್ಧಿ ಹೇಳಿದರೆ, ಆದ್ರಿಂದ ನಿಮ್ಮ ಎದುರಿಗೆ NSU ಅಧ್ಯಕ್ಷ ಅಲ್ಲದೆ ಮತ್ತೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮ ಎದುರೇ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಡಿ ಕೆ ಸುರೇಶ್ ಸಾಹೇಬ್ರದ್ದು ಕೂಡ ಕಾರಣ ಇದೆ. ಅಂದ್ರೆ ಅವ್ರು ಹೇಳುವಂತ ರೀತಿ ಕೆಲಸ ಮಾಡ್ಬೇಕೆ ಮಾತ್ರ ಶೋ ಕೊಡಬಾರ್ದು ಅನ್ನೋದು ಅವರ ಉದ್ದೇಶ. ಆ ಉದ್ದೇಶವನ್ನ ಅವರ ನಾಯಕತ್ವವನ್ನು ಅವ್ರು ಹೇಳಿದ ರೀತಿಯಲ್ಲಿ ಯುವ ಕಾಂಗ್ರೆಸ್ ನ ಮೆಂಬರ್ಶಿಪ್ ನಲ್ಲಿ ತಮ್ಮೆಲ್ಲರಿಗೆ ತೋರಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೇನೆ. ಇದೇ ರೀತಿ ಯಾವುದೇ ಕೆಲಸದಲ್ಲೂ ಕೂಡ ನಾನು ಹಿಂದೆ ಬೀಳೋದಿಲ್ಲ. 24 ಗಂಟೆಗಳ ಕಾಲ ಪಕ್ಷಕ್ಕಾಗಿ ದುಡಿತೇನೆ. ಮತ್ತೆ ಏನು RSS ನ ಅಜೆಂಡಾ, ಬಿಜೆಪಿ ಅಜೆಂಡಾಗಳಿದ್ದಾವೆ, ಪ್ರತಿ ರೋಡ್ ನಲ್ಲಿ ಈ ಕೇಂದ್ರ ಸಚಿವರುಗಳು ತಮ್ಮ ತಮ್ಮ ಬಾಯಿ ಬಂದಂಗೆ ಮಾತಾಡೋದನ್ನು ನಿಲ್ಲಿಸಿದ್ರೆ ಒಳ್ಳೆಯದು. ಹಿಂದೆ ಇದ್ದಂತ ಕತೆ ಮುಂದೆ ಇರಲ್ಲ. ಯಾವತ್ತೂ ಕೂಡ ಎಲ್ಲಿ ಬೇಕಾದ್ರೂ ಕೂಡ ನಮ್ಮ ನಾಯಕರ ಮಾತೇನಾರ ಆಚೆ ಬಂದ್ರೆ, ಒಂದು ಸಾರಿ ಕೂಗಾಕಿದ್ರೆ ಪ್ರತಿ ಬ್ಲಾಕ್ ನಲ್ಲೂ ಅಸೆಂಬ್ಲಿಯಲ್ಲೂ ಯುವ ಕಾಂಗ್ರೆಸ್ ಬೀದಿಗಿರುತ್ತೆ. ಎಲ್ಲ ನಾಯಕರನ್ನ ಅಡ್ಡ ಕಟ್ಟುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಹೇಳ್ತಾರೆ. ಪ್ರತಿ ಬ್ಲಾಕ್ ನಲ್ಲೂ ತಮ್ಮದೇ ಆದಂತ ಶಕ್ತಿಯನ್ನ ತೋರಿ ಎಲೆಕ್ಷನ್ ಅನ್ನ ಮಾಡಿದ್ದೀರಾ. ತಾವು ಅಧ್ಯಕ್ಷರಾಗಿದ್ದೀರಾ, ಉಪಾಧ್ಯಕ್ಷರಾಗಿದ್ದೀರಾ. ತಾವೆಲ್ಲರೂ ಕೂಡ ಈ ರಾಜ್ಯವನ್ನ, ಈ ಪಕ್ಷವನ್ನ ಕಟ್ಟೋದಕ್ಕೆ ಬಹಳ ಮುಖ್ಯವಾದಂತವ್ರು. ತಾವು ಕಟ್ಟಿದ ಈ ಬ್ಲಾಕ್ ಮಟ್ಟದ ಪಕ್ಷ ರಾಜ್ಯ ಮಟ್ಟದಲ್ಲಿ ಮತ್ತೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರುವಂತ ಕೆಲಸವನ್ನ ತಾವೆಲ್ಲರೂ ಬೂತ್ ಮಟ್ಟದಲ್ಲಿ ಮಾಡಬೇಕು, ಈ ಪಕ್ಷವನ್ನ ಕಟ್ಟಬೇಕು ಅಂತ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೇಳ್ಕೊಳ್ತಾರೆ. ಹಾಗೂ ಈ RSS ನ ಅಜೆಂಡಾವನ್ನ ವಿದ್ಯಾರ್ಥಿಗಳ ನಡುವೆ, ಯುವಕರ ನಡುವೆ ಇಡುವಂತ ಕೆಲವು ಕೋಮುವಾದಿಗಳು ಬೀದಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಎಚ್ಚರಿಕೆಯನ್ನ ಈ ಸ್ಟೇಜ್ ಮುಖಾಂತರ ಕೊಡ್ತೇನೆ. ತಾವು ಬಾಯಿ ಬಂದಂಗೆ ಸುಳ್ಳನ್ನ ಹೇಳೋದು, ಸ್ಟೇಜ್ ನಲ್ಲಿ ಸುಳ್ಳನ್ನು ಹಬ್ಬಿಸುವುದು, ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳನ್ನ ಅಭಿಸೋದು ಮಾಡಿದ್ರೆ ತಮ್ಮ ಸ್ಟೇಜ್ ಅಲ್ಲೇ ಬಂದು ತಮ್ಗೆ ತಕ್ಕ ಪಾಠವನ್ನ ಈ ಯುವ ಕಾಂಗ್ರೆಸ್ ಕಲಿಸುತ್ತೆ. ಯಾವತ್ತೂ ಕೂಡ ಭಯ ಪಡೋದೇ ಇಲ್ಲ. ನಮ್ಮಿಂದ ಯಾರಿದ್ದಾರೆ ಅಂತ ತಮಗೂ ಕೂಡ ಗೊತ್ತಿದೆ. ಅವರ ನಾಯಕತ್ವದಲ್ಲಿ ತಮ್ಮನ್ನ ಮೆಟ್ಟಿ ನಿಂತೀವಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಎಲ್ಲಾ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಉಸ್ತುವಾರಿಗಳು, ನಮ್ಮೆಲ್ಲ ಪಕ್ಕದ ರಾಜ್ಯದ ಅಧ್ಯಕ್ಷರುಗಳಿದ್ದಾರೆ, ನ್ಯಾಷನಲ್ ಆಫೀಸ್ ಬೇರರ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ. ನಾನು ಯಾವತ್ತೂ ಕೂಡ ಭಯದಿಂದ ಇಲ್ಲಿ ನಿಂತವನಲ್ಲ, ಸೋಲಿಗಾಗಿ ಎದುರೋದಂತಲ್ಲ. ನನ್ನಿಂದ ಗುರುಗಳಿದ್ರು, ಆ ಗುರುಗಳ ಆಶೀರ್ವಾದ ಯಾವತ್ತೂ ಕೂಡ ನನ್ನ ಮೇಲೆ ಇದೆ ಅಂತ ನಡೀತಿದ್ದೇನೆ. ಮುಂದೆ ಕೂಡ ಅದೇ ರೀತಿ ಎಲ್ಲೂ ಕೂಡ ನಿಲ್ದಂಗೆ ಎದೆ ಎತ್ತಿ ಪಕ್ಷಕ್ಕಾಗಿ, ಯುವ ಕಾಂಗ್ರೆಸ್ಗಾಗಿ ಮತ್ತೆ 2028ರಲ್ಲಿ ಪಕ್ಷ ಮತ್ತೆ ಸರ್ಕಾರ ಬರೋದಕ್ಕೆ ಅವರ ಆಶೀರ್ವಾದದಿಂದ 24 ಗಂಟೆಗಳ ಕಾಲ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೇಳುವ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಯುವ ಕಾಂಗ್ರೆಸ್, ಜೈ ಭಾರತ, ಜೈ ಶ್ರೀರಾಮ್ ಕಾಂಗ್ರೆಸ್, ಜೈ ಯುವ ಕಾಂಗ್ರೆಸ್. बोलो भारत माता की, बोलो युवा कांग्रेस की, बोलो मल्लिकार्जुन खड़गे की, बोलो राहुल
ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.